ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಪ್ರಾಮಿಸ್ ಬ್ರೇಕ್ ಬಗ್ಗೆ ಹೇಳಿಬಿಡ್ತಿದ್ದಾಳೆ. ಈ ಕಡೆ ಕೀರ್ತಿ ವಿಷಯ ಗೊತ್ತಾದರೆ ಲಕ್ಷ್ಮಿ ಕತೆ ಏನಾಗ್ಬೋದು. ವೈಷ್ಣು ತಬ್ಬಾಗಿದ್ದಾನೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಅಪ್ಪಂಗೆ ಕಾಲ್ ಮಾಡ್ತಾನೆ. ಈ ರೀತಿ ಕೀರ್ತಿ ಬರ್ತಿದ್ದಾಳೆ, ಖಂಡಿತ ನಮ್ಮನ್ನು ನೋಡ್ತಿದ್ರೆ ರಾಧಾ ಅಂತ ಮಾಡಿಬಿಡ್ತಾಳೆ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಅವಳು ಕೇಳೋ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಲಿ ಅಪ್ಪ, ಈ ಸಮಸ್ಯೆನ ಹೇಗೆ ಬಗೆಹರಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ನೋಡು ವೈಷ್ಣವ್ ಸಮಸ್ಯೆ ಬರುತ್ತೆ, ಅದಕ್ಕೆ ಪರಿಹಾರ ಕೂಡ ಇರುತ್ತೆ, ಅದನ್ನು ನೀನೇ ಆಲೋಚನೆ ಮಾಡಬೇಕಾಗತ್ತೆ. ನನ್ನನ್ನು ಕೇಳಿದ್ರೆ ಯಾವುದೇ ಸಮಸ್ಯೆಗೂ ನನ್ನ ಮಗ ಪರಿಹಾರ ಹುಡುಕ್ತಾನೆ ಅನ್ನೋ ನಂಬಿಕೆ ನನಗಿದೆ, ನೀನು ಪರಿಹಾರ ಹುಡುಕು ಅಂತ ಹೇಳ್ತಾರೆ. ನಾನು ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ, ಯಾಕಂದರೆ ಎಲ್ಲವನ್ನ ಕೂಡ ನೀನೇ ಮಾಡಬೇಕಾಗತ್ತಾ. ಸಮಸ್ಯೆ ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತೆ, ಸಮಸ್ಯೆ ಅನ್ನೋದು ಬರುತ್ತೆ, ಅದನ್ನು ಸಂಭಾಳಿಸ್ಕೊಂಡು ಹೋಗಬೇಕಾಗತ್ತೆ. ನೀನೇ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ನಿನ್ನ ಕೈಯಲ್ಲಿದೆ. ನನ್ನನ್ನೇನು ಕೇಳಿದ್ರೆ ನಾನು ಏನೂ ಹೇಳುವುದಿಲ್ಲ ಅಂತ ಹೇಳ್ತಾರೆ. ಮನ್ಸು ಮಾಡು, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಾವೇರಿ ಅವ್ರು ಬರ್ತಾರೆ, ಕಾಲ್ ಕಟ್ ಆಗುತ್ತೆ. ಏನು ನಾನು ಬಂದ ತಕ್ಷಣ ಕಾಲ್ ಕಟ್ ಮಾಡಿದ್ರೆ ಅಪ್ಪ ಮಗ ಏನು ಮಾಡ್ತಿದ್ರಾ, ಮಗನ ಜೊತೆ ಏನು ಮಾತಾಡೋಕ್ಕೆ ಬಂದ್ರಿ, ಏನು ಕೊಟ್ಟು ಮಾಡ್ತಿದ್ರಾ, ಏನು ಹೇಳ್ಕೊಡ್ತಿದ್ರಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ. ನಾನು ನೀನು ಬರೋಕ್ಕೂ ಮುನ್ನೇ ಕಾಲ್ ಕಟ್ ಮಾಡಿದ್ದೆ, ಆನಂತರನೇ ನಾನು ನಿನ್ನ ನೋಡಿದ್ದು. ಹೌದು, ಯಾಕೆ ಅಪ್ಪ ಮಗ ಮಾತಾಡಬಾರ್ದ, ಯಾಕೆ ಮಗನ ಜೊತೆ ಮಾತಾಡೋಕ್ಕೂ ನೀನು ಪರ್ಮಿಷನ್ ತೊಗೋಬೇಕಾ, ಏನು ಹೇಳ್ತಿದ್ಯಾ, ನಿನಗೆ ಸೆನ್ಸ್ ಇದೆಯಾ ಅಂತ ಕೇಳ್ತಿದ್ರೆ ನಿಮ್ಗೇನೂ ಗೊತ್ತಾಗಲ್ಲ. ನಿಮ್ಗೇನಿದೆಯೋ ಅದನ್ನೇ ಪುಟ್ಟನ ಮನಸ್ಸಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತಿದ್ರಾ ಅಂತ ಅನ್ನಿಸ್ತದೆ ಅಂದಾಗ, ಹೌದಾ ನನ್ನ ಮನಸ್ಸಲ್ಲಿ ಇರೋದನ್ನು ಪುಟ್ಟನ ಮನಸ್ಸಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತಿದ್ದಾನ. ಹೌದು, ನಾನು ನನ್ನ ಮಗನ ಜೀವನ ಹಾಳು ಮಾಡ್ತೀನಿ ಅಂತ ನಿಂಗೆ ಅನಿಸುತ್ತಾ. ಜೊತೆಗೆ ನಾನು ನನ್ನ ಮಗನ ಮನಸ್ಸಲ್ಲಿ ಕೆಟ್ಟದೇನಾದರೂ ತುಂಬ್ತೀನ, ಒಳ್ಳೇದೇ ತಾನೇ. ಯಾಕೆ ಇವಾಗ ಯಾಕೋ ನೋಡ್ತಾ ಇದ್ರೆ ನಂಗೆ ಅನ್ನಿಸ್ತದೆ ನಾನು ನನ್ನ ಮಗ ಬಾಂಡಿಂಗ್ ಆಗಿರೋದು ಇಷ್ಟ ಇಲ್ಲ ಅಂತಲೇ ಇಷ್ಟು ವರ್ಷ ನನ್ನ ಮಗನ ನಡುವೆ ಒಂದು ಬಾಂಡಿಂಗ್ ಇಲ್ಲದೇ ಇರೋ ಹಾಗೆ ಇಬ್ಬರನ್ನ ಕೂಡ ದೂರ ಮಾಡಿದ್ಯಾ. ಯಾಕೆ ನಿನ್ನ ಮಗ ನಿನ್ನ ಕೈ ತಪ್ಪೋಗ್ತಿದ್ದಾನೆ ಅಂತ ಅನ್ನಿಸ್ತದೆ ಅಂತ ಶಾಕ್ ಕೊಡ್ತಿದ್ದಾರೆ ಕೃಷ್ಣ. ಈ ಮಾತನ್ನು ಕೇಳಿದ್ದೆ ಕಾವೇರಿ ಅವ್ರು ಕೂಡ ಶಾಕ್ ಆಗ್ತಾರೆ. ನಂತರ ಈ ಕಡೆ ಲಕ್ಷ್ಮಿ ಹೋಗಿರ್ಬೇಕಿದ್ರೆ ಅಲ್ಲಿ ಎಲ್ಲ ಡ್ಯಾನ್ಸಸ್ ಕೂಡ ಬಂದಿರೋರು ಮಾತಾಡ್ಕೊತಿದ್ದಾರೆ. ನನಗೆ ಯಾಕೋ ಈ ವರ್ಕ್ಶಾಪ್ ಇಷ್ಟ ಆಗ್ತಿಲ್ಲ ಅಂತ ಒಬ್ಬರೇ ಹೇಳಿದ್ರೆ, ಇಲ್ಲ ಕೊರಿಯೋಗ್ರಫರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಸ್ವಲ್ಪ ಮಾತು ಜಾಸ್ತಿ ಅಂತ ಹೇಳ್ತಾರೆ, ಆದರೂ ಕೂಡ ಕ್ಯೂಟ್ ಕಪಲ್ಸ್ ಅದೇ ಸೆಲೆಬ್ರಿಟಿ ಕಪಲ್ಸ್ ಇದ್ದಾರಲ್ಲ ಅಂದಾಗ ಯಾರು ಆ ವೈಷ್ಣವ್ ಸಿಂಗರ್ ವೈಷ್ಣವ ಏನು ಸೆಲೆಬ್ರಿಟಿನೋ, ಮಾಸ್ಟರೇ ಹೇಳಲಿಲ್ವಾ ಇಬ್ಬರ ನಡುವೆ ಕೆಮಿಸ್ಟ್ರಿ ಇಲ್ಲ, ಏನು ರೀ ಪಕ್ಕದ ಮನೆ ಹೆಂಡತಿ ಜೊತೆ ಡ್ಯಾನ್ಸ್ ಮಾಡ್ತಿದ್ರಾ ಅಂತ. ಹುಡುಗ ಸೊಂಟ ಇಟ್ಕೊಳ್ಳೋಕೆ ಅವನ ಹೆಂಡತಿನ ಎಷ್ಟು ಸಂಕಟ ಪಡ್ತಿದ್ದಾನೆ, ಏನು ಚೆನ್ನಾಗಿದ್ದಾರೋ ಏನೋ ಅಂತಲೇ ಅರ್ಥ ಆಗ್ತಿಲ್ಲ. ಅವ್ರವ್ರ ಮನೆಗೆ ಕೊಟ್ಟು ಅವ್ರವ್ರಿಗೆ ಗೊತ್ತು, ಮನೆಯವ್ರು ಹೇಳಿದ್ರು ಅಂತ ವರ್ಕ್ಶಾಪ್ ಬಂದ್ರೆ ಅಂತ ಹೇಳ್ತಿದ್ದಾರೆ. ಇದನ್ನು ಕೇಳಿಸ್ಕೊಂಡಿದ್ದೆ ಲಕ್ಷ್ಮಿಗೆ ತುಂಬಾ ಕೋಪ ಬಂದು ಸಿಟ್ಟು ಬಂದುಬಿಡುತ್ತೆ. ತಕ್ಷಣ ಹೊರಗಡೆ ಬಂದು ನೋಡಿದ ತಕ್ಷಣ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ. ನಂತರ ಈ ಕಡೆ ವೈಷ್ಣವ್ ಕೂಡ ಬರ್ತಾನೆ, ಈ ಕಡೆ ಲಕ್ಷ್ಮಿ ಕೂಡ ಬರ್ತಾಳೆ. ನಂತರ ಈ ಕಡೆ ಇಬ್ಬರು ಕೂಡ ರೊಮ್ಯಾಂಟಿಕ್ ಇದು ಡ್ಯಾನ್ಸ್ ಐ ಕಾಂಟ್ಯಾಕ್ಟ್ ಇರಬೇಕಾಗತ್ತೆ. ಫೀಲಿಂಗ್ಸ್ ಎಮೋಷನ್ಸ್ನ ನಾವು ಐಯಲ್ಲಿ ಮುಖಾಂತರ ಮಾತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ. ನಮ್ದು ಏನೇ ಇದ್ದರೂ ಕೂಡ ಐ ಮುಖಾಂತರ ಗೊತ್ತಾಗುತ್ತೆ. ಐ ಕಾಂಟ್ಯಾಕ್ಟ್ ಇಟ್ಕೊಂಡೇ ಮಾಡಬೇಕು ಅಂತ ತಮ್ಮ ಕೊರಿಯೋಗ್ರಫರ್ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಸ್ಟರ ಡ್ಯಾನ್ಸ್ ಹೇಳ್ಕೊಡ್ತಾರೆ. ನಂತರ ಈ ಕಡೆ ವೈಷ್ಣವ ತಬ್ಬಿಬಾಗಿದ್ದಾನೆ, ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ನಮ್ಮ ನಡುವೆ ಯಾಕೆ ಕೆಮಿಸ್ಟ್ರಿ ಇಲ್ಲ, ನಮ್ಮ ನಡುವೆ ಕೂಡ ಕೆಮಿಸ್ಟ್ರಿ ಇದೆ, ಬೇರೆಯವ್ರು ಆಡ್ಕೊಳ್ಳೋ ಹಾಗೆ ನಾವು ಯಾಕಿರಬೇಕು ಅಂತ ಅಂದ್ಕೊಂಡಿದ್ದೆ. ತಾನೇ ವೈಷ್ಣವ್ ಕೈಯಿಂದ ಸೊಂಟನ ಇಡಿಸ್ಕೊಂಡಿದ್ದೆ, ಡ್ಯಾನ್ಸ್ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ. ಈ ಕಡೆ ಶಾಕ್ ಆಗ್ತಿದೆ ವೈಷ್ಣವ್ಗೆ, ಏನಪ್ಪ ಇದು ಏನಾಗಿದೆ ಲಕ್ಷ್ಮಿ ಅವ್ರಿಗೆ ಅಂತ ಅನಿಸಿ, ಏನಾಗಿದೆ ಲಕ್ಷ್ಮಿ ಅವ್ರಿಗೆ, ಯಾಕೆ ಈ ರೀತಿ ಆಡ್ತಿದ್ದಾರ ಅಂತ ಪ್ರಶ್ನೆ ಮಾಡ್ತಾರೆ. ನಂತರ ಕೊರಿಯೋಗ್ರಫರ್ ಬಂದದ್ದೆ, ಏನು ಪ್ರಶ್ನೆ ಕೇಳ್ತಿದ್ರಾ ನೀವು ಅವ್ರ ಹತ್ರ, ನೀವೇನು ಮಾಡ್ತಾ ಇದ್ದೀರಾ, ಅವರೇ ಎಲ್ಲ ರೀತಿ ಪ್ರಯತ್ನ ಪಡ್ತಿದ್ದಾರೆ, ಆದರೆ ನೀವು 1% ಕೂಡ ಟ್ರೈ ಮಾಡ್ತಿಲ್ವಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಬೇರೆ ಕೊರಿಯೋಗ್ರಫರ್ನ ಬೇರೆ ಡ್ಯಾನ್ಸಸ್ನ ನೀವೆಲ್ಲ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಿದ್ರೆ, ನಂತರ ಈ ಕಡೆ ವೈಷ್ಣವ ಲಕ್ಷ್ಮಿ ಅವರು ಎಷ್ಟು ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾನು ಕೀರ್ತಿ ಏನು ಮಾಡ್ತಾಳೆ ಅನ್ನೋ ಭಯದಲ್ಲಿದ್ದೀನಿ, ಅವಳು ಬಂದರೆ ಏನಾಗ್ಬಿಡುತ್ತೋ ರಾಧಾ ಅಂತ. ಜೊತೆಗೆ ಲಕ್ಷ್ಮಿ ಅವ್ರಿಗೆ ಖಂಡಿತ ಕೀರ್ತಿ ಅವ್ರು ನೋಡಿದ್ರೆ ಇಷ್ಟು ಖುಷಿಯಲ್ಲಿರೋರಿಗೆ ಆಗತ್ತಾ ಒಮ್ಮೆಲೆ ಆಗೋದು ಬೇಡ, ಈಗಲೇ ಹೇಳ್ಬಿಡೋಣ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಕೊರಿಯೋಗ್ರಫರ್ ಬಂದುಬಿಡ್ತಾರೆ, ಹಾಗಾಗಿ ಹೇಳುವುದು ತಡೀತಾರೆ. ನಂತರ ಈ ಕಡೆ ನೀವೇನು ತಪ್ಪು ಮಾಡಿದ್ರ ಅಂತ ಅನ್ನಿಸ್ತಿದೆಯಲ್ಲ, ಯಾಕೆ ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿಲ್ಲ ಅಂತ ವೈಷ್ಣವ್ನ ಕೊರಿಯೋಗ್ರಫರ್ ಪ್ರಶ್ನೆ ಮಾಡ್ತಿದ್ರೆ, ಇಲ್ಲ ಅವ್ರು ಏನೂ ಕೂಡ ನನ್ನ ಹತ್ರ ಮುಚ್ಚಿಡೋದಿಲ್ಲ ಅಂತ ಮಧ್ಯಕ್ಕೆ ಆ ಕಡೆ ಈ ಕಡೆ ನೋಡ್ತಿದ್ದಾರೆ. ಯಾಕೆ ನಿಮ್ಮ ಐ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಿಲ್ಲ ಅಂತ ಕೊರಿಯೋಗ್ರಫರ್ ಹೇಳ್ತಾರೆ. ಇಲ್ಲ ಅವ್ರು ನನ್ನ ಹತ್ರ ಏನೂ ಕೂಡ ಮುಚ್ಚಿಟ್ಟಿಲ್ಲ ಅಂತ ಹೇಳಿದ ತಕ್ಷಣ ಕೀರ್ತಿ ಬಂದಿದೆ, ಹೀಗೆ ಗೊತ್ತು ಲಕ್ಷ್ಮಿ ನಿನಗೆ ವೈಷ್ಣವ್ ಏನೂ ಕೂಡ ಮುಚ್ಚಿಟ್ಟಿಲ್ಲ ಅಂತ ಹೇಳಿದ ತಕ್ಷಣ ವೈಷ್ಣವ್ ತಬ್ಬು ಬಾಗ್ತಾ ಇದ್ರೆ ಲಕ್ಷ್ಮಿಗೆ ಶಾಕ್ ಆಗ್ತಿದೆ.
ಇಲ್ಲ ನನ್ನ ಗಂಡ ಏನೂ ಕೂಡ ಮುಚ್ಚಿಟ್ಟಿಲ್ಲ ಅಂತ ಹೇಳ್ತಿದ್ರೆ. ಹೌದಾ ವೈಷ್ಣವ್, ನೀನೇನು ಕೂಡ ಮುಚ್ಚಿಟ್ಟಿಲ್ವಾ ಅಂತ ವೈಷ್ಣವ್ನ ಕೀರ್ತಿ ಪ್ರಶ್ನೆ ಮಾಡ್ತಿದ್ದಾಗೆ ತಲೆ ತಗ್ಗಿಸ್ತಿದ್ದಾನೆ ವೈಷ್ಣವ್. ನಂತರ ಕೊರಿಯೋಗ್ರಫರ್ ಕೀರ್ತಿ ಕೊನೆಗೂ ಬಂದ್ಯಾ ಅಂತ ಹೇಳಿ ಕರ್ಕೊಂಡು ಹೋಗಿ ಶಿ ಈಸ್ ಅ ಗ್ರೇಟ್ ಡ್ಯಾನ್ಸರ್, ನನ್ನ ಗ್ರೇಟ್ ಸ್ಟೂಡೆಂಟ್ ಅಂತ ಹೇಳ್ತಾರೆ. ಎಲ್ಲ ರೀತಿಯ ಡ್ಯಾನ್ಸ್ ಕೂಡ ಮಾಡ್ತಾಳೆ ಅಂತ ಮಾಸ್ಟರ್ ಹೊಗಳುತ್ತಿದ್ದಾರೆ. ನಂತರ ಟೈಮ್ ಸೆನ್ಸ್ ಇರಬೇಕಲ್ವಾ ಕೀರ್ತಿ ಅಂದಾಗ, ಸಾರಿ ಮಾಸ್ಟರ್ ನನಗೆ ಗೊತ್ತಿದೆ ಟೈಮ್ ಸೆನ್ಸ್ ಇರಬೇಕಿತ್ತು ಅಂತ, ಅದಕ್ಕೆ ನೀವು ಪನಿಷ್ಮೆಂಟ್ ಕೂಡ ಕೊಡ್ತೀರಾ ಅಂತ ಗೊತ್ತು ಅಂದಾಗ, ಏನು ಕೊಡ್ತೀನಿ ಅಂತ ಗೊತ್ತಿದೆ ಅಲ್ವಾ ಅಂದಾಗ, ಹೌದು ಗೊತ್ತು, ವೀಕ್ ಡ್ಯಾನ್ಸರ್ಸ್ಗೆ ಡ್ಯಾನ್ಸ್ ಹೇಳ್ಕೊಬೇಕು ಅಂತ ಹೇಳಿದಕ್ಕೆ, ಯಾರಿಲ್ಲಿ ವೀಕ್ ಡ್ಯಾನ್ಸರ್ಸ್ ಅಂತ ಗೊತ್ತಾ ಅಂತ ಕೇಳಿದ್ದಕ್ಕೆ ಗೊತ್ತಿದೆ ವೈಷ್ಣವ್ ಅಂತ ಹೇಳ್ತಾರೆ. ಹಾಗಿದ್ರೆ ಡ್ಯಾನ್ಸ್ ಹೇಳ್ಕೊಡುವ ಅಂದಾಗ ಈ ಕಡೆ ಕೀರ್ತಿ ವೈಷ್ಣವ್ಗೆ ಹೇಳ್ಕೊಡೋಕೆ ಹೋಗ್ತಿದ್ರೆ, ಈ ಕಡೆ ಲಕ್ಷ್ಮಿ ನಾನೇ ಹೇಳ್ಕೊಡ್ತೀನಿ ಮಾಸ್ಟರ್ ಅಂದಾಗ, ಇಲ್ಲ ಆನೆನ ಪಳಗ್ಸೋಕೆ ಮಾವುತಾನೆ ಬೇಕು ಅಂತ ಹೇಳ್ತಾರೆ. ನಂತರ ಈ ಕಡೆ ನಾನೇ ಸರಿ ಆನೆನ ಪಳಗ್ಸೋಕೆ ಅಂತ ಅನ್ಕೊಂಡಿದ್ದೆ. ಕೀರ್ತಿ ವೈಷ್ಣವ್ನ ಇಟ್ಕೊಂಡು ಡ್ಯಾನ್ಸ್ ಮೂವ್ ಮಾಡೋಕೆ ಮುಂದಾಗ್ತಿದ್ದಾಳೆ. ಜೊತೆಗೆ ನೀನು ಮಾಡಿದ್ದು ಸರಿನಾ ಪ್ರಾಮಿಸ್ ಹೇಗೆ ಬ್ರೇಕ್ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿದ್ರೆ, ಈ ಕಡೆ ವೈಷ್ಣವ್ನಿಗೆ ಉತ್ತರ ಕೊಡ್ಲಾಗ್ದಿರೋ ಪರಿಸ್ಥಿತಿಲಿದ್ದಾನೆ. ಜೊತೆಗೆ ತಲೆ ತಗ್ಗಿಸ್ಕೊಂಡು ಕೂತ್ಕೊಂಡಿದ್ದಾನೆ. ಜೊತೆಗೆ ಈ ಕಡೆ ಲಕ್ಷ್ಮಿ, ನೀವು ಈ ರೀತಿ ಡ್ಯಾನ್ಸ್ ಹೇಳ್ಕೊಡುವ ನೆಪದಲ್ಲಿ ಅಡ್ವಾಂಟೇಜ್ ತೊಗೊಳ್ಳೋದು ತಪ್ಪಲ್ವಾ ಅಂತ ಕೇಳ್ತಿದ್ರೆ, ನಾನೇನು ತಪ್ಪು ಮಾಡ್ತಿಲ್ಲ, ನಾನು ಸರಿಯಾಗಿ ಕೇಳ್ತಿದ್ದೀನಿ, ಅವ್ನು ನನ್ನ ಪ್ರಾಮಿಸ್ ಬ್ರೇಕ್ ಮಾಡಿದ್ದಾನೆ, ನಾನು ಪ್ರಶ್ನೆ ಮಾಡ್ತಿದ್ದೇನೆ ಲಕ್ಷ್ಮಿ ಅಂತ ಹೇಳಿ ಜೋರು ಮಾಡ್ತಿದ್ದಾಳೆ. ಇದರಿಂದ ಆಗ್ತದೆ. ಹಾಗಿದ್ರೆ ಕೀರ್ತಿ ಎಲ್ಲ ವಿಶ್ವನ ಹೇಳ್ಬಿಡ್ತಾಳೆ. ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗತ್ತಾ ಅಥವಾ ಇಲ್ಲೂ ಕೂಡ ಏನೋ ಡೈವರ್ಷನ್ ಆಗತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ.